ಆರೋಗ್ಯವನ್ನು ಹೇಗೆ ನಾವು ಪಡಿಬಹುದು, ಆರೋಗ್ಯವನ್ನು ಹೇಗೆ ಪಡಿಬಹುದು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಟೆಕ್ನಿಕ್, ಒಂದು ಸ್ವಯಂ ಪ್ರಯತ್ನದ ಉದಾಹರಣೆಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಒಂದು ಟೆಕ್ನಿಕ್ಕಿಗೆ, ಈ ಒಂದು ಸ್ವಯಂ ಪ್ರೇರಿತ ಉದಾಹರಣೆಗೆ ನಾವೇನು ಹೆಸರಿಡ್ತೀವಿ NLP ಅಲ್ಲಿ ಅಂತ ಹೇಳಿದ್ರೆ ಲಿವರ್ ಮೈಂಡ್ ಬಾಡಿ ಸಿಸ್ಟಮ್ ಅಂತಲೂ ನಾವು ಹೇಳ್ತೀವಿ. ಅಂತ ಹೇಳಿದ್ರೆ ನಮ್ಮ ದೇಹ ಮನಸ್ಸನ್ನು ಆರೋಗ್ಯವಂತ ಸ್ಥಿತಿಗೆ ಹೇಗೆ ತೆಗೆದುಕೊಂಡು ಬರಬಹುದು ಅನ್ನೋದು ನಮ್ಮ ಸ್ವಯಂ ಸಂಮೋಹನ ಕ್ರಿಯೆಯಿಂದ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಇದರಲ್ಲಿ ಮೂಲವಾಗಿ ನಾವೇನು ಗಮನ ಕೊಡಬೇಕು ಅಂತ ಹೇಳಿದ್ರೆ, ನಾವು ಹೇಗೆ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಸಮಯದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಮುಖ್ಯವಾದ ನಿಯಮಗಳನ್ನ ಒಂದೊಂದಾಗಿ ನೀವು ಮೊದಲು ತಿಳ್ಕೊಂಬಿಡಿ ಸ್ನೇಹಿತರೆ. ಏನು ಅಂತ ಹೇಳಿದ್ರೆ, ಈ ಒಂದು ಕ್ರಿಯೆಯಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಈಗ ಆರೋಗ್ಯವಂತ ಸ್ಥಿತಿಗೆ ಬರಬೇಕು. ನಮ್ಮ ಅನಾರೋಗ್ಯಗಳನ್ನು ಪೂರ್ತಿಯಾಗಿ ಹಿಂದೆ ಬಿಟ್ಟು ಒಂದು. ಎರಡನೆಯದು, ನಾವು ಈಗ ಈ ಒಂದು ಕ್ರಿಯೆ ಮಾಡುವಾಗ ನಾವು ಕಣ್ಮುಚ್ಚಿ ಆ ಕ್ರಿಯೆಯನ್ನು ಮಾಡಬೇಕು. ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಏನನ್ನು ನಾವು ಇಮ್ಯಾಜಿನ್ ಮಾಡಬೇಕು, ಏನನ್ನು ನಾವು ನಮ್ಮ ಒಂದು ಮನಸ್ಸಿನ ಪಟಲದ ಮೇಲೆ ಒಂದು ಚಿತ್ರಗಳನ್ನು ಹೇಗೆ ಬರೆಸ್ಕೊಳ್ಬೇಕು ಅಂತ ಹೇಳಿದರೆ, ಈಗ ನಾವು ನಮ್ಮ ದೇಹದಲ್ಲಿ ಬಹಳಷ್ಟು ವಿಭಾಗಗಳಾಗಿ ನಾವು ಮಾರ್ಪಾಟ್ಬಿಟ್ಟಿದ್ದೀವಿ ಸ್ನೇಹಿತರೆ. ಅಂತ ಹೇಳಿದರೆ, ನಮ್ಮ ಒಂದು ಮನಸ್ಸು ಏನು ಹೇಳುತ್ತೆ, ಈ ಕೆಲಸಗಳನ್ನ ಮಾಡುವಂತೆ. ಇನ್ನೊಂದು ಮನಸ್ಸು ಏನು ಹೇಳುತ್ತೆ, ಈ ಕೆಲಸಗಳನ್ನ ಮಾಡಬೇಡ ಅಂತ ಹೇಳುತ್ತೆ. ನಾವು ಚಟಗಳಿಗೆ ಈ ಒಂದು ಕಾರಣದಿಂದ ನಮ್ಮ ಒಂದು ಮನಸ್ಸು, ಶರೀರ, ಈ ಒಂದು ಕಾರಣಗಳಿಂದ ನಾವು ಚಟಗಳನ್ನು ನಾವು ಶುರು ಮಾಡ್ತೀವಿ ಸ್ನೇಹಿತರೆ. ಅದಕ್ಕೆ ನಮ್ಮ ದೇಹ, ಮನಸ್ಸು ಮತ್ತು ಆತ್ಮಶಕ್ತಿ ಬಹಳಷ್ಟು ಹತ್ತಿರವಾದ ಸಂಬಂಧವಿದ್ರೂ ಸಹಿತ ಅದು ಭಿನ್ನ ಭಿನ್ನವಾಗಿ ಕೆಲಸ ಮಾಡುತ್ತೆ. ಆ ಒಂದು ವಿಭಿನ್ನವಾಗಿ ಕೆಲಸ ಮಾಡುವ ಕಾರಣದಿಂದಲೇ ರೋಗಗ್ರಸ್ತ ಸ್ಥಿತಿ ಬರುತ್ತೆ ಅಂತ ನಮಗೆ ತಿಳಿಸ್ತಾ ಇದೆ. ಸೊ ಹೀಗಾಗಿ